ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ನಾವು ಊರಿಗೆ ಬಂದು ರೀಚ್ ಆದ್ವಿ. ನಿನ್ನೆ ನೈಟ್ ಬರಬೇಕಾಗಿತ್ತು, ತುಂಬ ಲೇಟ್ ಆಗಿತ್ತು ಆ್ಯಂಡ್ ಟೈಟ್ ಕೂಡ ಆಗಿದ್ವಲ್ಲ, ಹಾಗಾಗಿ ಅಮ್ಮನ ತವ್ರ ಮನೆಯಲ್ಲೇ ಉಳ್ಕೊಂಡು ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಊರಿಗೆ ಬಂದ್ವಿ. ಇವಾಗ ಜಸ್ಟ್ ಮನೆ ಕ್ಲೀನ್ ಎಲ್ಲ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಾಗಿಲು ಪೂಜೆ ಮತ್ತು ದೇವರ ಪೂಜೆನ ಮಾಡ್ಕೋಬೇಕು. ದೇವ್ರ ಪೂಜೆ ಆದ್ಮೇಲೆ ಬಾಗಿಣಕ್ಕೂ ಪೂಜೆ ಮಾಡಿ ಬಾಗಿಣನ ಓಪನ್ ಮಾಡ್ಬೇಕು ಇವತ್ತು. ದೇವರ ಪೂಜೆ ಮಾಡಿ ಬಾಗಿಣನ ಪೂಜೆ ಮಾಡಿ ಬಾಗಿಣನ ಓಪನ್ ಮಾಡಿದೆ. ಪ್ರತಿ ಶನಿವಾರನೂ ಕೂಡ ನಾವು ಶ್ರೀ ಆಂಜನೇಯ ಟೆಂಪಲ್ಗೆ ಬರ್ತೀವಿ ಬಳಗಾನೂರಿಗೆ. ಈ ಸಾರಿನೂ ಶ್ರೀ ಆಂಜನೇಯ ಟೆಂಪಲ್ಗೆ ಬಂದು ದೇವರ ದರ್ಶನ ಮಾಡ್ಕೊಂಡ್ವಿ. ತುಂಬಾ ಲೇಟ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಅಲ್ಲೇ ಅಮ್ಮನ ಮನೆಗೆ ಹೋಗಿ ಟಿಫಿನ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಮಸ್ಕಿಗೆ ಡೈರೆಕ್ಟ್ ಶಾಪ್ಗೆ ಬಂದ್ವಿ. ಸ್ಯಾಟರ್ಡೆ ಸಂಡೇ ಆಫರ್ ಇರುತ್ತಲ್ಲ, ಸೊ ಹಾಗಾಗಿ ಆಲ್ರೆಡಿ ಕಸ್ಟಮರ್ಸ್ ಹೊರಗಡೆ ಬಂದು ವೇಟ್ ಮಾಡ್ತಾ ಇದ್ರು. ಒಳಗಡೆ ಹೋಗ್ತಿದ್ದಾಗೆ ಫುಲ್ ರಶ್ ಆಗೋಗಿತ್ತು ಶಾಪ್ ಆ್ಯಂಡ್ ಕಸ್ಟಮರ್ಸ್ ಅವ್ರಿಗೆ ಏನು ಬೇಕೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಆಫರ್ದು ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಜಸ್ಟ್ ಒಂದು ಕ್ಲಿಪ್ನ ಆ್ಯಡ್ ಮಾಡಿಕೊಂಡೆ ನಾನೇ. ಈವ್ನಿಂಗ್ 4:30-5 ಗಂಟೆಗೆ ನಾವು ಊಟನ ಮಾಡ್ಕೊಂಡ್ವಿ. ಪಾರ್ಸಲ್ ತೊಗೊಂಡು ಬಂದರು. ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ಟೈಮೇ ಇರಲಿಲ್ಲ. ಊಟನ ಮಾಡ್ಕೊಂಡ್ವಿ. ಈವ್ನಿಂಗ್ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು, ಹಾಗಾಗಿ ಕಸ್ಟಮರ್ಸ್ ಡೌನ್ ಆದರು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಎಲ್ಲರೂ ಸ್ಟೋರಿ ನೋಡ್ತಾ ಇದ್ವಿ. ಎಲ್ಲ ಸ್ಟೋರಿಯಲ್ಲೂ ಕೃಷ್ಣ ಜನ್ಮಾಷ್ಟಮಿದು ಪುಟ್ ಕ್ಯೂಟ್ ರಾಧಾಕೃಷ್ಣಗಳದ್ದು ವಿಡಿಯೋಸೇ ಇತ್ತು. ಇಲ್ಲಿ ವಿಡಿಯೋ ನೋಡ್ತಾ ಇದ್ರಲ್ಲ ನಮ್ಮ ಯಜಮಾನ್ರಿ, ನಮ್ಮ ಅಣ್ಣನ ಮಗ. ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮುದ್ದು ಕೃಷ್ಣ ಅಂತ ಹಾಕಿದ್ವಿ. ಅವನು ಮುದ್ದು ಕೃಷ್ಣ ಅಲ್ಲ, ಅವನು ಕಳ್ಳ ಕೃಷ್ಣ ಅಂತ ಹಾಗೆ ಕಾಡಿಸ್ತಾ ಇದ್ರು. ಆ್ಯಂಡ್ ಒಂದಿಷ್ಟು ಆನ್ಲೈನ್ ಆರ್ಡರ್ಸ್ ಕೂಡ ಬಂದಿತ್ತು. ಇವೆಲ್ಲ ಪೇಮೆಂಟ್ ಆಗಿದೆ ಏನೋ ಇಲ್ವೋ ಅಂತ ಇನ್ನೊಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರ ನೇಮನ್ನು ಬರೆದು ಇಟ್ಬಿಡ್ತೀವಿ ಇವತ್ತೇ. ಇವನ್ನೆಲ್ಲ ನಾವು ಮಂಡೇನ ಕೊರಿಯರ್ ಮಾಡ್ತೀವಿ. ಸ್ಯಾಟರ್ಡೆ ಸಂಡೇ ಆಗೋದಿಲ್ಲ. ಸ್ಯಾಟರ್ಡೆ ಹಾಫ್ ಡೇ ಆಗುತ್ತೆ, ಸಂಡೇ ಹಾಲಿಡೇ ಇರುತ್ತಲ್ವ, ಹಾಗಾಗಿ ಅವ್ರು ನೀಟಾಗಿ ಎಲ್ಲ ಪ್ಯಾಕ್ನ ಮಾಡಿಕೊಂಡು ಇಟ್ಕೊಂಡ್ಬಿಟ್ವಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಕಸ್ಟಮರ್ಸ್ ಕಡೆಯಿಂದ. ಆನ್ಲೈನ್ ಆರ್ಡರ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಫ್ಲೈನ್ ಆರ್ಡರ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಗಿವ್ ಅವೇ ಕೂಡ ಮರಿಬೇಡಿ. ಪಕ್ಕ ಒಬ್ಬರಿಗೆ ಫ್ರೀ ಕುರ್ತಿ ಆಲ್ರೆಡಿ ಒಬ್ರು ತೊಗೊಂಡಿದ್ದಾರೆ. ಈಗ ಇನ್ನೊಬ್ರದ್ದು ನೆಕ್ಸ್ಟು ಅನೌನ್ಸ್ ಮಾಡ್ತೀವಿ. ಇನ್ನು 50 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿಕ್ಕೆ. ಜೋರಾಗಿ ಮಳೆ ಇತ್ತಲ್ವಾ, ಸೊ ಕಸ್ಟಮರ್ಸ್ ಕೂಡ ಡೌನ್ ಆದರು ಅಂತ ನಾವು 7:30ಗೆ ಮನೆಗೆ ಬಂದು ಟೀ ಮಾಡಿಕೊಂಡು ಬಿಸಿ ಬಿಸಿ ಟೀನ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುಂತು ಇವತ್ತು ರಾತ್ರಿ ಊಟಕ್ಕೆ ಪಲಾವ್ನ ಮಾಡ್ಕೊಳ್ತಾ ಇದ್ದೀವಿ. ಬಾಗಿಣದಲ್ಲಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನ ಯಾವುದೂ ಕೂಡ ನಾವು ವೇಸ್ಟ್ ಮಾಡಬಾರ್ದು. ಅದೇ ಅಮ್ಮ ಫೋನ್ ಮಾಡಿ ಹೇಳಿದರು ಅದನ್ನೆಲ್ಲ ವೇಸ್ಟ್ ಮಾಡಬೇಡ ಅಂತ. ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗೋದು ಪಲಾವು. ನಮಗೂ ಕೂಡ ಶಾಪಲ್ಲಿ ನಿಂತು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ, ಪಲಾವ್ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರಾಯ್ತು ಅಂತ ಅದಕ್ಕೋಸ್ಕರ ಪಲಾವನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ಕೊರಿಯರ್ ಕೂಡ ಇವತ್ತೊಂದು ಕೊರಿಯರ್ ಬರೋದಿತ್ತು. ನಿಜ ಇವತ್ತು ಸ್ಟಾಕೇ ಖಾಲಿ ಆಗೋಯಿತು. ನಾವು ಅದೇ ಟೆನ್ಷನಲ್ಲಿ ಇದ್ವಿ, ಇವತ್ತು ಕೊರಿಯರ್ ಬರುತ್ತೋ ಇಲ್ವೋ, ಪಾರ್ಸಲ್ ಬರುತ್ತೋ ಇಲ್ವೋ ಅಂತ. ಫೈನಲಿ ಪಾರ್ಸಲ್ ಬಂತು ಅಂತ ಕಾಲ್ ಬಂತು. ನಮ್ಮ ಯಜಮಾನ್ರು ಅದೇ ಪಾರ್ಸಲ್ ತೊಗೊಂಬರ್ಲಿಕ್ಕೆ ಹೋಗಿದ್ದಾರೆ. ನಾನಿಲ್ಲಿ ಬಾಗಿಣದಲ್ಲಿ ಕೊಟ್ಟಿರುವಂಥ ಅಕ್ಕಿನೇ ಯೂಸ್ ಮಾಡ್ಕೊಂಡ್ಬಿಟ್ಟೆ. ನನಗದು ಸಮಾಧಾನ ಇರಲಿಲ್ಲ. ಬಾಗಿಣದಲ್ಲಿರುವಂಥದ್ದು ಇನ್ನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಅಮ್ಮ, ಹಾಗಾಗಿ ಬಾಗಿಣದಲ್ಲಿ ಕೊಟ್ಟಿರುವಂಥ ಅಕ್ಕಿನೇ ಹಾಕಿ ಅದಕ್ಕೆ ಸ್ವಲ್ಪ ಬಾಸುಮತಿ ಅಕ್ಕಿನ ಹಾಕಿಬಿಟ್ಟು ಪಲಾವ್ನ ರೆಡಿ ಮಾಡ್ಕೊಂಡ್ವಿ. ಫೈನಲಿ ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು. ನಮ್ಮ ಯಜಮಾನ್ರು ಕೂಡ
ಹೋಗಿ ಪಾರ್ಸಲ್ನ ತೊಗೊಂಡು ಬಂದರು. ಇಬ್ಬರು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಪಲಾವ್ ಫಸ್ಟು ಊಟ ಮಾಡ್ಕೊಂಡು ಬಿಡೋಣ, ಆಮೇಲೆ ಸ್ಟಾಕ್ ನೋಡಿಕೊಂಡು ಫೋಟೋಸ್ ತೆಗೆದಾಯಿತು ಅಂತ ಫಸ್ಟ್ ಊಟನ ಮಾಡ್ಕೊಂಡ್ವಿ. ಸ್ಟಾಕ್ ಓಪನ್ ಮಾಡಿ ಎಲ್ಲ ಸ್ಟಾಕ್ನ ನೋಡ್ತಾ ಇದ್ವಿ. ಆ್ಯಂಡ್ ಇವಾಗಲೇ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಗ್ರೂಪಿಗೆ ಫೋಟೋ ಶೇರ್ ಮಾಡಿಬಿಟ್ರಾಯಿತು ಅಂತ ನೈಟೇ ನಾವು ಫೋಟೋಸ್ನ ಎಲ್ಲ ಫೋಟೋಸ್ ಕ್ಲಿಕ್ ಮಾಡಿ ನಾವು ನಿನ್ನೆ ನೈಟೇ ಫೋಟೋ ಶೇರ್ ಮಾಡಿದ್ದೀವಿ. ಯಾರೆಲ್ಲ ಗ್ರೂಪ್ ಜಾಯ್ನ್ ಆಗಿದ್ರೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಇದು ನಾಳೆ ಸಂಡೇ ಆಫರಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಸಾರಿನೂ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ, ಒಂದು ಒಳ್ಳೆ ಆಫರಲ್ಲಿ ನಿಮಗೆಲ್ಲರಿಗೂ ನಾವು ಕೊಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.